ಪ್ರತಿಯನ್ನ ಕೊಡ್ತಾರೆ. ಅವಾಗ ಪ್ರತಿ ಪಾರ್ಟಿಗೆ ಒಂದು ಅವಕಾಶ ಇರ್ತದೆ. ನನಗೆ ಈಗ ವಿಶ್ವೇಶ್ವರ ಹೆಗಡೆ ಅವರು ಹೇಳಿದ್ದಾರೆ, BLAಗಳ ಹಂಚ್ತಾರೆ ಚೀಟಿ, ಮನೆ ಮನೆಗೆ ಹೋಗಿ BLAಗಳ ಚೆಕ್ ಮಾಡ್ತಾರೆ. BLAಗಳಂದ್ರೆ ಸರ್ಕಾರಿ ಅಧಿಕಾರಿ, BLOಗಳೇ ಮಾಡ್ತಾರೆ. BLOಗಳು ಸರ್ಕಾರಿ ನೌಕರರು ಇರ್ತಾರೆ. ಮತ್ತೆ ಅವ್ರನ್ನ ಕತ್ತಿ ಕಾಯ್ತಾ ಇದ್ದಾರೆ. ಮತ್ತೆ ಅಂತ ಇವ್ರ ಪ್ರಕಾರ, ರಾಹುಲ್ ಗಾಂಧಿ ಅವ್ರ ಪ್ರಕಾರ, ಪಾಪ ಅವ್ರು ಒಳ್ಳೆಯವರು, ರಾಹುಲ್ ಗಾಂಧಿ ಅವ್ರ ಪ್ರಕಾರ ಅಂತ ಅದಕ್ಕೆ ಹೇಳಿದ್ ನಾನು, ದೇ ಹ್ಯಾವ್ ಡನ್ ಗುಡ್ ವರ್ಕ್. ನಾ ಹೇಳಿದ್ದು ಕಾಂಗ್ರೆಸ್ಸಿನ BLAಗಳು ಕತ್ತಿ ಕಾಯ್ತಾ ಇದ್ರ, ಕಾಂಗ್ರೆಸ್ಸಿನ BLAಗಳು ಏನ್ ಮಾಡ್ತಾ ಇದ್ರ ಹಂಗಾರ? BLAಗಳು BLOಗಳು, BLOದ ಕನ್ಫ್ಯೂಸ್ ಆಗಿ ನಾ BLOಗಳು ಕತ್ತಿ ಕಾಯ್ತಾ ಇದ್ರ ಅನ್ನೋ ಶಬ್ದ ಬಂತು. BLAಗಳು ಅಂತ ಆಗ್ಬೇಕಾದ. ಕಾಂಗ್ರೆಸ್ಸಿನ BLAಗಳು ಕತ್ತಿ ಕಾಯ್ತಾ ಇದ್ರ ಹಂಗಾರ? ವೈ ದೇ ಹ್ಯಾವ್ ನಾಟ್ ಫೈಲ್ಡ್ ದಿ ಅಬ್ಜೆಕ್ಷನ್? BLAಗಳು ಎಲ್ಲ ಕಡೆ ಹೋಗಿದ್ದಾರೆ, ಕೆಲಸ ಮಾಡಿದ್ದಾರೆ. ಮತ್ತೆ BLAಗಳು ಸರ್ಕಾರಿ ನೌಕರರು. 2024ರಲ್ಲಿ ಮಹದೇವಪುರದಲ್ಲಿ ಆಗಿದ್ರೆ ನಿಮ್ಮ ಸರ್ಕಾರಿ ನೌಕರರ ಮಾಡಿದ್ದಾರೆ. ಆಮೇಲೆ ಫೈನಲ್ ರೋಲ್ ಕೊಟ್ಟ ಮೇಲೂ ಒಂದು ಫೈನಲ್ ಅವಕಾಶ ಇರ್ತದೆ. ನಮ್ಮ ಹೆಸರು ಡಿಲೀಟ್ ಆಗಿದೆ ಅಂತಂದ್ರೆ ನಾನು ಇಲ್ಲಿ ಇದ್ದೀನಿ ಅಂತ ಹೇಳಿಕ್ಕೆ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ದಾಗ ಕೊಡ್ಲಿಕ್ಕೆ ಅವಕಾಶ ಇರ್ತದೆ. ಅದು ಮಾಡಿಲ್ಲ. ಮತ್ತು ಇಲೆಕ್ಟ್ರಲ್ ರೋಲ್ಸ್ ಏನದ ಪ್ರತಿ ಕ್ಯಾಂಡಿಡೇಟ್ ಕೊಡ್ತಾರೆ, ಡಿಸ್ಟ್ರಿಕ್ಟ್ ಪಾರ್ಟಿ ಕೊಡ್ತಾರೆ, ಸ್ಟೇಟ್ ಪಾರ್ಟಿ ಕೊಡ್ತಾರೆ. ಸ್ಟೇಟ್ ಪಾರ್ಟಿಗೆ ಕೊಟ್ಟಾಗ, ಡಿಸ್ಟ್ರಿಕ್ಟ್ ಪಾರ್ಟಿ ಕೊಟ್ಟಾಗ ನಿಮ್ಮವ್ರು ನೋಡ್ಲಿಲ್ಲ, ಯಾಕೆ ಅಬ್ಜೆಕ್ಷನ್ ಯಾಕೆ ಫೈಲ್ ಮಾಡಲಿಲ್ಲ? ಹೋಗಿಲ್ಲ. ಅದಾದ ನಂತರ ನೀವು ಸೋತಿರಲ್ಲ ಬೆಂಗಳೂರು ಸೆಂಟ್ರಲ್ ನಲ್ಲಿ, ಇಲೆಕ್ಷನ್ ಪಿಟಿಷನ್ ಯಾಕೆ ಫೈಲ್ ಮಾಡಲಿಲ್ಲ? ನಿದ್ದೆ ಮಾಡ್ತಾ ಇದ್ದಾರೆ ನಿಮ್ ಕ್ಯಾಂಡಿಡೇಟ್ ರಾಹುಲ್ ಗಾಂಧಿ ಅವ್ರ ಜೊತೆ, ಅಥವಾ ಯಾವ್ದಾದ್ರು ಬೇರೆ ಲೋಕದಲ್ಲಿದ್ರ, ಬೇರೆ ದೇಶದಲ್ಲಿದ್ರ? ಅನದರ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ, no election petition. Karnataka in general election in 2024, more than 9 lakh claims and objection file ಆಗಿದೆ. Not even single appeal from the Congress party. ಯಾಕೆ? 9 ಲಕ್ಷ. ಕಾಂಗ್ರೆಸ್ ಒಂದು ಅಪ್ಲಿಕೇಶನ್ ಇಲ್ಲ. ಮಹಾರಾಷ್ಟ್ರ ಬಗ್ಗೆ ಹೇಳಿದ್ದಾರೆ. ಮಹಾರಾಷ್ಟ್ರದಾಗ 17C ಸೈನ್ ಮಾಡಿಕೊಡ್ಬೇಕು. ನಾ ಪೋಲಿಂಗ್ ಬೂತ್ ಏಜೆಂಟ್ ಆಗಿ ನಾ ಕೆಲಸ ಮಾಡೀನಿ 2-3 ಇಲೆಕ್ಷನ್ದಾಗ. ನಾವು ಸೈ ಮಾಡಿಕೊಡ್ಬೇಕಲ್ಲಿ. ಆ ಸೈ ಮಾಡಿ ಕೊಟ್ರಂಗಾರ. ಇನ್ನು ವೋಟರ್ ಲಿಸ್ಟ್ ಮಹದೇವಪುರದಾಗ ಜಾಸ್ತಿ ಆಗ್ಯದ ಅಂತ ಹೇಳಿದ. 20%, 25% ಏನೋ ಕ್ಲೇಮ್ ಮಾಡ್ಯಾರ ಅವರು. ದುಲೆ ಲೋಕಸಭಾ ಕ್ಷೇತ್ರದಾಗ ಬಿಜೆಪಿಗೆ ಅಲ್ಲಿ 6 ವಿಧಾನಸಭಾ ಕ್ಷೇತ್ರಕ್ಕೆ 1 ಲೋಕಸಭಾ, 5ರಲ್ಲಿ ನಮ್ಗೆ ಲೀಡ್ ಬಂದದ್ದು. 6ನೇದ್ರಲ್ಲಿ ನಮಗೆ ತೀವ್ರವಾದ ಹಿನ್ನಡೆ ಆಗ್ಯದ. ಮಲೆಗಾಂ ಸೆಂಟ್ರಲ್ ಕ್ಷೇತ್ರದಾಗ ಅಲ್ಲಿ 43% ವೋಟ್ ಎಡಿಷನ್ ಆಗ್ಯಾವ. ಈ ದುಲೆ ಕಾನ್ಸ್ಟಿಟ್ಯೂನ್ಸಿ ಒಳಗ 5ರಾಗ ನಮಗ್ ಬಂದು 6ನೇ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಾರ್ಟಿಗೆ 1,94,000 ವೋಟ್ ಬಂದಾವ. ನಮ್ಗೆ 4,500 ವೋಟ್ ಬಂದಾವ. 4,542 ಎಕ್ಸಾಕ್ಟ್ಲಿ. ಅಂದ್ರೆ ಮಲೆಗಾಂವದಾಗ ಸರಿಯಾಗಿಲ್ಲ ಅಂತ ಎಲೆಕ್ಷನ್. ಬಹಳ ಸ್ಟ್ರಾಂಗ್ ಹೋಲ್ಡ್. ಅಲ್ಲಿಯೂ ನಾವು ಸೋತ್ವಿ. ಶಿರ್ಸಿ ವಿಧಾನಸಭಾದಾಗ 136 ಕಡೆ ಗೆದ್ರವರು. ಆವಾಗ EVM ಸರಿ ಇತ್ತ, ಇಲೆಕ್ಷನ್ ಕಮಿಷನ್ ಸರಿ ಇತ್ತ, ಇಲೆಕ್ಟ್ರಲ್ ರೋಲ್ ಸರಿ ಇತ್ತ. 2024 ಲೋಕಸಭಾ ನಾವು ಜಾಸ್ತಿ ಗೆದ್ವಿ. ಅವಾಗ ಇಲೆಕ್ಟ್ರಲ್ ಸರಿ ಇಲ್ಲ, EVM ಸರಿ ಇಲ್ಲ, ಇಲೆಕ್ಷನ್ ಕಮಿಷನ್ ಸರಿ ಇಲ್ಲ. ವಯಸ್ಸ ವರ್ಷ ನೋಡ್ರಿ ನೀವು. ಮಹಾರಾಷ್ಟ್ರದಾಗ ಲೋಕಸಭಾ ನಾವು ಸೋತ್ವಿ, ವಿಧಾನಸಭಾ ನಾವು ಗೆದ್ವಿ. ಲೋಕಸಭಾ ನಾವು ಸೋತಾಗ ಇಲೆಕ್ಟ್ರಲ್ ರೋಲ್ ಸರಿ ಇತ್ತು, EVM ಸರಿ ಇತ್ತು, ಇಲೆಕ್ಷನ್ ಕಮಿಷನ್ ಸರಿ ಇತ್ತು. ವಿಧಾನಸಭಾದಾಗ ಇಲೆಕ್ಟ್ರಲ್ ರೋಲ್ ಸರಿ ಇಲ್ಲ, EVM ಸರಿ ಇಲ್ಲ, ಇಲೆಕ್ಷನ್ ಕಮಿಷನ್ ಸರಿ ಇಲ್ಲ. ಕುಣಿಲಿಕ್ಕೆ ಬರಲಾರದವರಿಗೆ ನೆಲ ಡೊಂಕು ಅಂತ ಹೇಳಿ ನಮ್ಮಲ್ಲಿ ಒಂದು ಗಾದೆ ಮಾತದ, ಕೈಲಾಗದವ ಮೈಯೆಲ್ಲ ಪರಿಚಿಕೊಂಡ ಅಂತ. ರಾಹುಲ್ ಗಾಂಧಿಯ ಇರ್ರೆಸ್ಪಾನ್ಸಿಬಿಲಿಟಿಗೆ
ಮತ್ತು ಮೂರ್ಖತನಕ್ಕೆ ಇದಕ್ಕಿಂತ ಮತ್ತೊಂದು ಉದಾಹರಣೆ ಬೇಕಿಲ್ಲ. ಮತ್ತು ಇಲೆಕ್ಷನ್ ಕಮಿಷನ್ ಅಂತ ಬಾಯಿ ಬಂದಾಗ ಮಾತಾಡ್ತಾರ. ಅವ್ರು ಹಂಗಾಗ್ಯಾರ, ನೀವು ಹೆಂಗೆ ನಡೆಸ್ಕೊಂಡ್ರಿ ಇಲೆಕ್ಷನ್ ಕಮಿಷನ್? MS ಗಿಲ್ ಮಂತ್ರಿ ಮಾಡಿದ್ರಿ, ನೀವು ರಾಜ್ಯಸಭಾ ಸದಸ್ಯ ಮಾಡಿ, ಚೀಫ್ ಎಲೆಕ್ಷನ್ ಕಮಿಷನ್ ಅಂದ್ರೆ ಅವ್ರ ಮೆಂಟಾಲಿಟಿ ಏನಿತ್ತು? ನಿಮ್ ನೇರವಾಗಿ ಬಂದು ರಿಟೈರ್ ಆದ್ಮೇಲೆ ತಕ್ಷಣ MP, ತಕ್ಷಣ ಮಂತ್ರಿ. ನೀವು ನಮಗೆ ಹೇಳ್ತೀರಿ, ನೀವು ಲಿಂಗಡೋ ಡೈರೆಕ್ಟ್ಲಿ ಕಾಂಗ್ರೆಸ್. TN ಶೇಷನ್ ಅದ್ವಾನಿ ಇವರು ಸ್ಪರ್ಧೆ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿಯಿಂದ ಗಾಂಧಿನಗರದ. ಮತ್ತು ರಾಜೀವ್ ಗಾಂಧಿಯವರ ಹತ್ಯೆ ಆದಾಗ ಇವರು ಇಡೀ ದೇಶದಾಗ ಇಲೆಕ್ಷನ್ ಬಂದ್ ಮಾಡಿದ್ರೆ. ಯಾಕ? ಆ ಚಿತಾಭಸ್ಮ ತೊಗೊಂಡು ಅಡ್ಡಾಡಿ ಎಲ್ಲ ಕಡೆ ಒಂದು ಹಲಿಗೆ ಹೊಡೆದು ತೋರಿಸಿ ಮಂದಿಗೆ ಓಟ್ ಜಾಸ್ತಿ ಗೊತ್ತಿತ್ತು ಅವ್ರು ಚುನಾವಣೆ ನಾವು ಗೆಲ್ಲುವುದಿಲ್ಲ ಅಂತ. ಈ ಇಲೆಕ್ಷನ್ ಕಮಿಷನ್ ಈ ರೀತಿ ನಡೆಸ್ಕೊಂಡವ್ರು ನೀವು ನಮಗೆ ಬುದ್ಧಿ ಹೇಳ್ತಾರೆ. ನೀವು ಯಾವುದೇ ರೀತಿಯಾದಂಥ ಒಂದು ಸೆನ್ಸಿಬಲ್ ಹಿಟ್ ಅಂಡ್ ರನ್ ಕೇಸ್ ಇದೆ ರಾಹುಲ್ ಗಾಂಧಿ. ಏನು ಹಂಗ ಹೇಳೋದು ಹೋಗೋದು, ಒಂದ್ಸರಿ 70 ಲಕ್ಷ ಅಂತಾರೆ, ಒಂದ್ಸರ್ತಿ 1 ಕೋಟಿ ಅಂತಾರೆ, ಏನೇನೋ ಮಾತಾಡ್ತಾರೆ. ಒಟ್ಟ ಸ್ವಲ್ಪ ಹೊತ್ತು ಬಿಟ್ಟು ನೀವು ಮೊದಲು ಮಾಡಿದ್ದು ರಿಪೀಟ್ ಮಾಡಿದ್ರೆ ಆಗಲ್ಬೇಕಾರದು. ನಾನು ಇಂಗ್ಲೀಷ್ದಾಗೂ ಇದೇ ರಿಪೀಟ್ ಮಾಡಿ, ಕನ್ನಡದಾಗೂ ಇದೇ ರಿಪೀಟ್ ಮಾಡಿ, ಅವ್ರು ರಿಪೀಟ್ ಮಾಡಿ ಅಂತ ಹೇಳಿದ್ರೆ ಮತ್ತೊಂದು ಹೊಸ ಫಿಗರ್ ಹೇಳ್ತಾರೆ. ಯಾರೋ ಬರೆದು ಕೊಟ್ಟಿರ್ತಾರ, ಓದ್ತಾರ. ಹಿಂಗಾಗಿ ರಾಹುಲ್ ಆಮೇಲಿಂದ ಇನ್ನೊಂದು ಏನು ಹೇಳಿದ್ರ, ಎಲ್ಲ ಕ್ಯಾಂಡಿಡೇಟ್ಗಳಿಗೆ CCTV ಫುಟೇಜ್ ಇದ್ದು ಎಕ್ಸೆಸ್ ಕೊಟ್ಟಿರ್ತಾರೆ. ನೋ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹ್ಯಾಸ್ ಫೈಲ್ಡ್ ಎಕ್ಸೆಸ್. ಓಕೆ, CCTV ಸ್ಟೋರೇಜು 45 ದಿವಸ ಅಂತ ಕೇಳ್ತಾರೆ. ಈಗ ನೀವೆಲ್ಲರೂ ಆಫೀಸ್ನಾಗ ಮನೆಯೊಳಗೆ ನಿಮ್ಮ ಆಫೀಸ್ನಾಗ ಹಾಕಿದ್ರೆ 45 ದಿವಸ ಇರ್ತದೆ. ನಾರ್ಮಲಿ ಎಕ್ಸ್ಟ್ರಾರ್ಡಿನರಿ ಇರ್ಬೇಕಾದ್ರೆ ಮೊದಲೇ ಹೇಳ್ಬೇಕು ನೀವು. ಆಮೇಲೆ 45 ದಿವಸ ಆದ್ಮೇಲೆ ಕೊಟ್ರಿ ಅಂತಂದ್ರೆ ಏನಂತ ಮಾತಾಡಿದ್ರೆ ಅಂದ್ರೆ ಒಂಥರ ನಾನ್ಸೆನ್ಸ್ ಆಗಿದೆ ಅವ್ರಿಗೆ. ಮತ್ತೆ ಇನ್ನೊಂದು ಇಲೆಕ್ಟ್ರಲ್ ರೋಲ್ ತೆಗದಾರ ಅಂತ ಹೇಳ್ಯಾರ. ಎಲ್ಲಿ ತೆಗದಾರ? ಇಲ್ಲ ಅದ ಇಲ್ಲೇ ಅವ್ರು ಫ್ಯಾಕ್ಟ್ ಚೆಕ್ ಮಾಡಿ ಹೇಳ್ಯಾರ. ಹಾಗಾಗಿ ರಾಹುಲ್ ಗಾಂಧಿ ಒಬ್ಬ ಬೇಜವಾಬ್ದಾರಿತ ಮತ್ತು ಅತ್ಯಂತ ಹತಾಶಾದಂಥ, ಆ ಹತಾಶೆ ಮತ್ತು ನಿರಾಶೆ ಕಾರಣದಿಂದ ಮನಬಂದಂತೆ ಮಾತನಾಡ್ತಾ ಪ್ರತಿಯನ್ನ ಕೊಡ್ತಾರೆ. ಅವಾಗ ಪ್ರತಿ ಪಾರ್ಟಿಗೆ ಒಂದು ಅವಕಾಶ ಇರ್ತದೆ. ನನಗೆ ಈ ವಿಶ್ವೇಶ್ವರ ಹೆಗಡೆ ಅವರು ಹೇಳಿದ್ದಾರೆ, BLAಗಳ ಹಂಚ್ತಾರೆ ಚೀಟಿ, ಮನೆಗೆ ಹೋಗಿ BLAಗಳ ಚೆಕ್ ಮಾಡ್ತಾರೆ. BLAಗಳಂದ್ರೆ ಸರ್ಕಾರಿ ಅಧಿಕಾರಿ, BLOಗಳೇ ಮಾಡ್ತಾರೆ. BLOಗಳು ಸರ್ಕಾರಿ ನೌಕರರು ಇರ್ತಾರೆ. ಮತ್ತೆ ಅವ್ರನ್ನ ಕತ್ತಿ ಕಾಯ್ತಾ ಇದ್ದಾರೆ ಮತ್ತೆ ಅಂತ ಇವ್ರ ಪ್ರಕಾರ, ರಾಹುಲ್ ಗಾಂಧಿ ಅವ್ರ ಪ್ರಕಾರ. ಪಾಪ ಅವ್ರು ಒಳ್ಳೆಯವರು. ರಾಹುಲ್ ಗಾಂಧಿ ಅವ್ರ ಪ್ರಕಾರ ಅಂತ ಅದಕ್ಕೆ ಹೇಳಿದ್ ನಾನು, ದೇ ಹ್ಯಾವ್ ಡನ್ ಗುಡ್ ವರ್ಕ್. ನಾ ಹೇಳಿದ್ದು ಕಾಂಗ್ರೆಸ್ಸಿನ BLAಗಳು ಕತ್ತಿ ಕಾಯ್ತಾ ಇದ್ರ. ಕಾಂಗ್ರೆಸ್ಸಿನ BLAಗಳು ಏನ್ ಮಾಡ್ತಾ ಇದ್ರ ಹಂಗಾರ? BLAಗಳು BLOದ ಕನ್ಫ್ಯೂಸ್ ಆಗಿ ನಾ BLOಗಳು ಕತ್ತಿ ಕಾಯ್ತಾ ಇದ್ರ ಅನ್ನೋ ಶಬ್ದ ಬಂತು. BLAಗಳು ಅಂತ ಆಗ್ಬೇಕಾದ್ರು. ಕಾಂಗ್ರೆಸ್ಸಿನ BLAಗಳು ಕತ್ತಿ ಕಾಯ್ತಾ ಇದ್ರ ಹಂಗಾರ. ವೈ ದೇ ಹ್ಯಾವ್ ನಾಟ್ ಫೈಲ್ಡ್ ದಿ ಅಬ್ಜೆಕ್ಷನ್? BLOಗಳು ಎಲ್ಲ ಕಡೆ ಹೋಗಿದ್ದಾರೆ, ಕೆಲಸ ಮಾಡಿದ್ದಾರೆ. ಮತ್ತೆ BLOಗಳು ಸರ್ಕಾರಿ ನೌಕರರು. 2024ರಲ್ಲಿ ಮಹದೇವಪುರದಲ್ಲಿ ಆಗಿದ್ರೆ ನಿಮ್ಮ ಸರ್ಕಾರಿ ನೌಕರರ ಮಾಡಿದ್ದಾರೆ. ಆಮೇಲೆ ಫೈನಲ್ ರೋಲ್ ಕೊಟ್ಟ ಮೇಲೂ ಒಂದು ಫೈನಲ್ ಅವಕಾಶ ಇರ್ತದೆ. ನಮ್ಮ ಹೆಸರು ಡಿಲೀಟ್ ಆಗಿದೆ ಅಂತಂದ್ರೆ ನಾನು ಇಲ್ಲಿ ಇದ್ದೀನಿ ಅಂತ ಹೇಳಿಕ್ಕೆ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ದಾಗ ಕೊಡ್ಲಿಕ್ಕೆ ಅವಕಾಶ ಇರ್ತದೆ. ಅದು ಮಾಡಿಲ್ಲ. ಮತ್ತು ಇಲೆಕ್ಟ್ರಲ್ ರೋಲ್ಸ್ ಏನದ ಪ್ರತಿ ಕ್ಯಾಂಡಿಡೇಟ್ ಕೊಡ್ತಾರೆ, ಡಿಸ್ಟ್ರಿಕ್ಟ್ ಪಾರ್ಟಿ ಕೊಡ್ತಾರೆ, ಸ್ಟೇಟ್ ಪಾರ್ಟಿ ಕೊಡ್ತಾರೆ. ಸ್ಟೇಟ್ ಪಾರ್ಟಿಗೆ ಕೊಟ್ಟಾಗ, ಡಿಸ್ಟ್ರಿಕ್ಟ್ ಪಾರ್ಟಿ ಕೊಟ್ಟಾಗ ನಿಮ್ಮವ್ರು ನೋಡ್ಲಿಲ್ಲ. ಯಾಕ ಅಬ್ಜೆಕ್ಷನ್ ಯಾಕೆ ಫೈಲ್ ಮಾಡಲಿಲ್ಲ? ಹೋಗಿಲ್ಲ. ಅದಾದ ನಂತರ ನೀವು ಸೋತಿರಲ್ಲ ಬೆಂಗಳೂರು ಸೆಂಟ್ರಲ್ ನಲ್ಲಿ, ಇಲೆಕ್ಷನ್ ಪಿಟಿಷನ್ ಯಾಕೆ ಫೈಲ್ ಮಾಡಲಿಲ್ಲ? ನಿದ್ದೆ ಮಾಡ್ತಾ ಇದ್ದಾರೆ ನಿಮ್ ಕ್ಯಾಂಡಿಡೇಟ್ ರಾಹುಲ್ ಗಾಂಧಿ ಅವ್ರ ಜೊತೆ, ಅಥವಾ ಯಾವ್ದಾದ್ರು ಬೇರೆ ಲೋಕದಲ್ಲಿದ್ರ, ಬೇರೆ ದೇಶದಲ್ಲಿದ್ರ. ಅನದರ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರ
No election petition. Karnataka in general election in 2024, more than 9 lakh claims and objection filed ಆಗಿದೆ. Not even single appeal from the Congress party. ಯಾಕೆ 9 ಲಕ್ಷ. ಕಾಂಗ್ರೆಸ್ ಒಂದು ಅಪ್ಲಿಕೇಶನ್ ಇಲ್ಲ. ಮಹಾರಾಷ್ಟ್ರ ಬಗ್ಗೆ ಹೇಳಿದ್ದಾರೆ. ಮಹಾರಾಷ್ಟ್ರದಾಗ 17C ಸೈನ್ ಮಾಡ್ಕೊಳ್ಬೇಕು. ನಾ ಪೋಲಿಂಗ್ ಬೂತ್ ಏಜೆಂಟ್ ಆಗಿ ನಾ ಕೆಲಸ ಮಾಡೀನಿ 2-3 ಇಲೆಕ್ಷನ್ದಾಗ. ನಾವು ಸೈ ಮಾಡಿಕೊಳ್ಬೇಕಲ್ಲಿ. ಆ ಸೈ ಮಾಡಕ್ಕೆ ಕೊಟ್ರಂಗಾರ. ಇನ್ನು ವೋಟರ್ ಲಿಸ್ಟ್ ಮಹದೇವಪುರದಾಗ ಜಾಸ್ತಿ ಆಗ್ಯದ ಅಂತ ಹೇಳಿದ್ರು. 20%, 25% ಏನೋ ಕ್ಲೇಮ್ ಮಾಡ್ಯಾರ ಅವರು. ದುಲೆ ಲೋಕಸಭಾ ಕ್ಷೇತ್ರದಾಗ ಬಿಜೆಪಿಗೆ ಅಲ್ಲಿ 6 ವಿಧಾನಸಭಾ ಕ್ಷೇತ್ರಕ್ಕೆ 1 ಲೋಕಸಭಾ, 5ರಲ್ಲಿ ನಮ್ಗೆ ಲೀಡ್ ಬಂದದ್ದು. 6ನೇದ್ರಲ್ಲಿ ನಮಗೆ ತೀವ್ರವಾದ ಹಿನ್ನಡೆ ಆಗ್ಯದ. ಮಲೆಗಾಂ ಸೆಂಟ್ರಲ್ ಕ್ಷೇತ್ರದಾಗ ಅಲ್ಲಿ 43% ವೋಟ್ ಎಡಿಷನ್ ಆಗ್ಯಾವ. ಈ ದುಲೆ ಕಾನ್ಸ್ಟಿಟ್ಯೂನ್ಸಿ ಒಳಗ 5ರಾಗ ನಮಗ್ ಬಂದು 6ನೇ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಾರ್ಟಿಗೆ 1,94,000 ವೋಟ್ ಬಂದಾವ. ನಮ್ಮ 4,500 ವೋಟ್ ಬಂದಾವ. 4,542 ಎಕ್ಸಾಕ್ಟ್ಲಿ. ಅಂದ್ರೆ ಮಲೆಗಾಂವದಾಗ ಸರಿಯಾಗಿಲ್ಲ ಅಂತ ಎಲೆಕ್ಷನ್. ಬಹಳ ಸ್ಟ್ರಾಂಗ್ ಹೋಲ್ಡ್ ಅಲ್ಲಿಯೂ ನಾವು ಸೋತ್ವಿ. ಶಿರ್ಸಿ ವಿಧಾನಸಭಾದಾಗ 136 ಕಡೆ ಗೆದ್ರು ಅವರು. ಆವಾಗ EVM ಸರಿ ಇತ್ತ, ಇಲೆಕ್ಷನ್ ಕಮಿಷನ್ ಸರಿ ಇತ್ತ, ಇಲೆಕ್ಟ್ರಲ್ ರೋಲ್ ಸರಿ ಇತ್ತ. 2024 ಲೋಕಸಭಾ ನಾವು ಜಾಸ್ತಿ ಗೆದ್ವಿ. ಆವಾಗ ಇಲೆಕ್ಟ್ರಲ್ ಸರಿ ಇಲ್ಲ, EVM ಸರಿ ಇಲ್ಲ, ಇಲೆಕ್ಷನ್ ಕಮಿಷನ್ ಸರಿ ಇಲ್ಲ. ವಯಸ್ಸ ವರ್ಷ ನೋಡ್ರಿ ನೀವು, ಮಹಾರಾಷ್ಟ್ರದಾಗ ಲೋಕಸಭಾ ನಾವು ಸೋತ್ವಿ, ವಿಧಾನಸಭಾ ನಾವು ಗೆದ್ವಿ. ಲೋಕಸಭಾ ನಾವು ಸೋತಾಗ ಇಲೆಕ್ಟ್ರಲ್ ರೋಲ್ ಸರಿ ಇತ್ತು, EVM ಸರಿ ಇತ್ತು, ಇಲೆಕ್ಷನ್ ಕಮಿಷನ್ ಸರಿ ಇತ್ತು. ವಿಧಾನಸಭಾದಾಗ ಇಲೆಕ್ಟ್ರಲ್ ರೋಲ್ ಸರಿ ಇಲ್ಲ, EVM ಸರಿ ಇಲ್ಲ, ಇಲೆಕ್ಷನ್ ಕಮಿಷನ್ ಸರಿ ಇಲ್ಲ. ಕುಣಿಲಿಕ್ಕೆ ಬರಲಾರದವರಿಗೆ ನೆಲ ಡೊಂಕು ಅಂತ ಹೇಳಿ ನಮ್ಮಲ್ಲಿ ಒಂದು ಗಾದೆ ಮಾತದ, ಕೈಲಾಗದವ ಮೈಯೆಲ್ಲ ಪರಿಚ್ಕೊಂಡ ಅಂತ. ರಾಹುಲ್ ಗಾಂಧಿಯ ಇರ್ರೆಸ್ಪಾನ್ಸಿಬಿಲಿಟಿಗೆ ಮತ್ತು ಮೂರ್ಖತನಕ್ಕೆ ಇದಕ್ಕಿಂತ ಮತ್ತೊಂದು ಉದಾಹರಣೆ ಬೇಕಿಲ್ಲ. ಮತ್ತು ಇಲೆಕ್ಷನ್ ಕಮಿಷನ್ ಅದು ಬಾಯಿ ಬಂದಾಗ ಮಾತಾಡ್ತಾರ. ಅವ್ರ ಹಂಗ ನೀವು ಹೆಂಗೆ ನಡೆಸ್ಕೊಂಡ್ರಿ ಇಲೆಕ್ಷನ್ ಕಮಿಷನ್? MS ಗಿಲ್ ಮಂತ್ರಿ ಮಾಡಿದ್ರಿ ನೀವು, ರಾಜ್ಯಸಭಾ ಸದಸ್ಯ ಮಾಡಿ. ಚೀಫ್ ಎಲೆಕ್ಷನ್ ಕಮಿಷನ್ ಅಂದ್ರೆ ಅವ್ರ ಮೆಂಟಾಲಿಟಿ ಏನಿತ್ತು? ನಿಮ್ ನೇರವಾಗಿ ಬಂದು ರಿಟೈರ್ ಆದ್ಮೇಲೆ ತಕ್ಷಣ MP, ತಕ್ಷಣ ಮಂತ್ರಿ. ನೀವು ನಮಗೆ ಹೇಳ್ತೀರಿ ನೀವು ಲಿಂಗಡೋ ಡೈರೆಕ್ಟ್ಲಿ ಕಾಂಗ್ರೆಸ್. TN ಶೇಷನ್ ಅದ್ವಾನಿ ವಿರುದ್ಧ ಸ್ಪರ್ಧೆ ಮಾಡಿದ್ರ ಕಾಂಗ್ರೆಸ್ ಪಾರ್ಟಿಯಿಂದ ಗಾಂಧಿನಗರದ. ಮತ್ತು ರಾಜೀವ್ ಗಾಂಧಿಯವರ ಹತ್ಯೆ ಆದಾಗ ಇವರು ಇಡೀ ದೇಶದಾಗ ಇಲೆಕ್ಷನ್ ಬಂದ್ ಮಾಡಿದ್ರೆ. ಯಾಕ? ಆ ಚಿತಾಭಸ್ಮ ತೊಗೊಂಡು ಅಡ್ಡಾಡಿ ಎಲ್ಲ ಕಡೆ ಒಂದು ಹಲಿಗೆ ಹೊಡೆದು ತೋರಿಸಿ ಮಂದಿಗೆ ಓಟ್ ಜಾಸ್ತಿ ಗೊತ್ತಿತ್ತು ಅವ್ರು ಚುನಾವಣೆ ನಾವು ಗೆಲ್ಲುವುದಿಲ್ಲ ಅಂತ. ಈ ಇಲೆಕ್ಷನ್ ಕಮಿಷನ್ ಈ ರೀತಿ ನಡೆಸ್ಕೊಂಡವ್ರು ನೀವು ನಮಗೆ ಬುದ್ಧಿ ಹೇಳ್ತೀರ? ನೀವು ಯಾವುದೇ ರೀತಿಯಾದಂಥ ಒಂದು ಸೆನ್ಸಿಬಲ್ ಹಿಟ್ ಅಂಡ್ ರನ್ ಕೇಸ್ ಇದೆ ರಾಹುಲ್ ಗಾಂಧಿ. ಏನು ಹಂಗ ಹೇಳೋದು ಹೋಗೋದು, ಒಂದ್ಸರಿ 70 ಲಕ್ಷ ಅಂತಾರೆ, ಒಂದ್ಸರ್ತಿ 1 ಕೋಟಿ ಅಂತಾರೆ, ಏನೇನೋ ಮಾತಾಡ್ತಾರೆ. ಒಟ್ಟು ಸ್ವಲ್ಪ ಹೊತ್ತು ಬಿಟ್ಟು ನೀವು ಮೊದಲು ಮಾಡಿದ್ದು ರಿಪೀಟ್ ಮಾಡಿದ್ರೆ ಆಗಲ್ಬೇಕಾರದು. ನಾನು ಇಂಗ್ಲೀಷ್ದಾಗೂ ಇದೇ ರಿಪೀಟ್ ಮಾಡಿ, ಕನ್ನಡದಾಗೂ ಇದೇ ರಿಪೀಟ್ ಮಾಡಿ. ಅವ್ರು ರಿಪೀಟ್ ಮಾಡಿ ಅಂತ ಹೇಳಿದ್ರೆ ಮತ್ತೊಂದು ಹೊಸ ಫಿಗರ್ ಹೇಳ್ತಾರ. ಯಾರೋ ಬರೆದು ಕೊಟ್ಟಿರ್ತಾರ, ಓದ್ತಾರ. ಹಿಂಗಾಗಿ ರಾಹುಲ್ ಆಮೇಲಿಂದ ಇನ್ನೊಂದು ಏನು ಹೇಳಿದ್ರ, ಎಲ್ಲ ಕ್ಯಾಂಡಿಡೇಟ್ಗಳಿಗೆ CCTV ಫುಟೇಜ್ ಇದ್ದು ಎಕ್ಸೆಸ್ ಕೊಟ್ಟಿರ್ತಾರೆ. ನೋ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹ್ಯಾಸ್ ಫೈಲ್ಡ್ ಎಕ್ಸೆಸ್. ಓಕೆ, CCTV ಸ್ಟೋರೇಜು 45 ದಿವಸ ಕೇಳ್ತಾರೆ. ಈಗ ನೀವೆಲ್ಲರೂ ಆಫೀಸ್ನಾಗ ಮನೆಯೊಳಗೆ ನಿಮ್ಮ ಆಫೀಸ್ನಾಗ ಹಾಕಿದ್ರೆ 45 ದಿವಸ ಇರ್ತದೆ.
ನಾರ್ಮಲಿ ಎಕ್ಸ್ಟ್ರಾರ್ಡಿನರಿ ಇರಬೇಕಾದ್ರೆ ಮೊದಲೇ ಹೇಳ್ಬೇಕು ನೀವು. ಆಮೇಲೆ 45 ದಿವಸ ಆದ್ಮೇಲೆ ಕೊಟ್ರಿ ಅಂತಂದ್ರೆ ಏನೇನು ಮಾತಾಡಿದ್ದಾರೆ ಅಂದರೆ ಒಂಥರ ನಾನ್ಸೆನ್ಸ್ ಆಗಿದೆ ಅವ್ರಿಗೆ. ಮತ್ತೆ ಇನ್ನೊಂದು ಇಲೆಕ್ಟ್ರಲ್ ರೋಲ್ ತೆಗೆದಾರ ಅಂತ ಹೇಳ್ಯಾರ. ಏನು ತೆಗೆದಾರ? ಇಲ್ಲ ಅದ ಇಲ್ಲೇ ಅವ್ರು ಫ್ಯಾಕ್ಟ್ ಚೆಕ್ ಮಾಡಿ ಹೇಳ್ಯಾರ. ಹಾಗಾಗಿ ರಾಹುಲ್ ಗಾಂಧಿ ಒಬ್ಬ ಬೇಜವಾಬ್ದಾರಿತ ಮತ್ತು ಅತ್ಯಂತ ಹತಾಶಾದಂಥ ಆ ಹತಾಶೆ ಮತ್ತು ನಿರಾಶೆ ಕಾರಣದಿಂದ ಮನಬಂದಂತೆ ಮಾತನಾಡ್ತಾ